ಏನಾಗುತ್ತೆ, ನೀವು ರೇಡ್ಗಳು ಮಾಡ್ತೀರಿ, ಎಲೆಕ್ಷನ್ ಟೈಮು ಇನ್ನೊಂದು ಟೈಮು, ಒಂದು ಪಕ್ಷವನ್ನು ಬದನಾಮಿ ಮಾಡ್ತೀರಾ. ಸಪೋಸು ದೆಹಲಿ ಎಲೆಕ್ಷನ್ನು, ಅದಕ್ಕಿಂತ ಮುಂಚಿತವಾಗಿ ಅರವಿಂದ್ ಕೇಜ್ರಿವಾಲು, ಸಿಸೋಡಿಯಾ ಎಲ್ಲರ ಮೇಲೂ ದಾಳಿ ಮಾಡಿದ್ರು. ಸಿಸೋಡಿಯಾ ಓಪನ್ನಾಗಿ ಹೇಳ್ತಾ ಇದ್ರು, ನನ್ನ ಮನೆಯಲ್ಲಿ 4 ಕಾಣಿ ಸಿಕ್ಕಿಲ್ಲ ಅವರಿಗೆ, 4 ಕಾಣಿ ದುಡ್ಡು ಸಿಕ್ಕಿಲ್ಲ ಇವರಿಗೆ, 50 ಪೈಸಾ ಸಿಕ್ಕಿಲ್ಲ, ₹1 ಸಿಕ್ಕಿಲ್ಲ ಇವರಿಗೆ, ಸುಖಾಸುಮ್ಮನೆ ನಮ್ಮ ಮನೆಗೆ ಮಾಡ್ತಾರೆ. ಆಯಿತು, ಎಲೆಕ್ಷನ್ ಮುಗೀತು. ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲಿ ಹೋದರು ಇವರೆಲ್ಲರೂ, ಎಲ್ಲಿ ಬಂದಿದ್ದಾರೆ? ಅವ್ರ ಪಾರ್ಟಿ ಸೋತಾಯಿತು, ಇವ್ರ ಪಾರ್ಟಿ ಗೆದ್ದಾಯಿತು, ಎಲ್ಲ ಓಕೆ, ರಾಜಕೀಯವಾಗಿ ಇಟ್ಬಿಟ್ರು ಕೂಡ ಇಡಿಯನ್ನು ಈ ರೀತಿ ವಿಚ್ ಹಂಟಿಂಗ್ ಬಳಸ್ಕೊಳ್ತಾರೆ. ಪ್ರತಿಪಕ್ಷಗಳನ್ನು ದಮನಕಾರಿ ನೀತಿಯಿಂದಾಗಿ ಅವರು ತುಳಿದು ಬಿಡ್ತಾರೆ ಅವ್ರನ್ನ ಅಂತ ಒಂದು ಆರೋಪವನ್ನು ಇವರಲ್ಲ, ಎಲ್ಲ ಪ್ರತಿಪಕ್ಷಗಳು ಮಾಡ್ತಾ ಹೋದ್ರು. ಚಂದ್ರಶೇಖರ್, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮನೀಶ್ ಸಿಸೋಡಿಯಾ ಕೇಸ್ಗೆ ಬನ್ನಿ. 14 ಬಾರಿ ಲೋಯರ್ ಕೋರ್ಟಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಬೇಲ್ನ ಅರ್ಜಿ ಹಾಕಿದ್ರು, ರಿಜೆಕ್ಟ್ ಮಾಡಿದ್ದು. ಓಕೆ, ಯಾವುದಾದ್ರೂ ಒಂದು ಕೋರ್ಟು ಬೇಲ್ನ ರಿಜೆಕ್ಟ್ ಮಾಡಬೇಕು ಅಂತೇಳಿ ದೇ ಶುಡ್ ಬಿ ಸ್ಟ್ರಾಂಗೆಸ್ಟ್ ಪಾಯಿಂಟ್ಸು. ಅದರಲ್ಲಿ ಪ್ರತಿ ಕೋರ್ಟಲ್ಲಿ ಲೋಯರ್ ಕೋರ್ಟ್ ಹೇಳ್ಕೊಂಬಂತು ಏನೇನು ತಪ್ಪು ಮಾಡಿದ್ದಾರೆ, ಯಾವ್ಯಾವ ರೀತಿ ಇವರು ಅದರಲ್ಲಿ ಭಾಗಿಯಾಗಿರಬಹುದು ಅಂತಕ್ಕಂಥ ಸಾಕ್ಷಿಗಳಿದ್ದಾವೆ ಅಂತಲೇ ಪ್ರತಿ ಬಾರಿ ನೋಡಿ ಇದನ್ನು ಮಾಡ್ಕೊಂಬಂದಿದ್ದು, ಬೇಲ್ನ ಕ್ಯಾನ್ಸಲ್ ಮಾಡ್ಕೊಂಬಂದಿದ್ದು. ಒಂದ್ಸರಿ ಬೇಲ್ ಕೊಟ್ಟಿರ್ಬೋದು, ಆದರೆ ಅದಕ್ಕೆ ಮುಂಚೆ ರಿಜೆಕ್ಟ್ ಆಗಿರ್ತಕ್ಕಂಥ ಕಾರಣಗಳನ್ನ ನೋಡ್ಕೊಂಬನ್ನಿ ನೀವು. ಸೇಮ್ ವಿತ್ ಸತ್ಯೇಂದ್ರ ಜೈನು, ಸೇಮ್ ವಿತ್ ಇವರು ಯಾರು ಅರವಿಂದ್ ಕೇಜ್ರಿವಾಲ್. ಎಷ್ಟು ಸರಿ ಕೊಡ್ಬೇಕು ನೀವು ಲೋಯರ್ ಕೋರ್ಟ್ ನಡ್ಕೊಂಡು ಸುಪ್ರೀಂ ಕೋರ್ಟ್ ಕೊಡ್ಬೇಕಾದ್ರೂ ಪ್ರೈಮಾ ಫೇಸಿ ಅಂತೇಳಿ ಆ ವರ್ಡನ್ನು ಉಪಯೋಗಿಸಿ. ಪ್ರೈಮಾ ಫೇಸಿ ಅಂದ್ರೇನು? ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಅಂತೇಳಿ ಬೇಲ್ ರಿಜೆಕ್ಷನ್ ಮಾಡ್ಕೊಂಬಂದಿದ್ದು. ಹಾಗಾಗಿ ದಯಮಾಡಿ ಅಲ್ಲಾಗಿರ್ತಕ್ಕಂಥ ಹಗರಣ ನಿಜ, 100% ನಡೆದಿರ್ತಕ್ಕಂಥದ್ದು ನಿಜ. ಹಾಗಾಗಿ ಮುಂದೆ ಖಂಡಿತ ಅವರೆಲ್ಲ ಪರ್ಮನೆಂಟ್ ಆಗಿ ಜೈಲ್ಗೆ ಸಿಕ್ಕಿರೋದ್ರ ಮೇಲೆ, ಬೇಲ್ ರಿಜೆಕ್ಟ್ ಆಗಿರೋದ್ರ ಮೇಲೆ ಒಬ್ಬನ ತಪ್ಪಿತಸ್ಥ ಅಂತ ನೀವಾದ್ರೂ ನಾನಾದ್ರೂ ಹೇಳಕ್ ಸಾಧ್ಯನಾ ಚಂದ್ರಶೇಖರ್ ಅವರೇ? ಬೇಲ್ ಸಿಕ್ತು, ಬೇಲ್ ಸಿಗ್ಲಿಲ್ಲ, ಇದೇ ಆತ ತಪ್ಪಿತಸ್ಥ ಅಲ್ಲ ಅಂತ ಹೇಳಲಿಕ್ಕೆ ಒಂದು ವಾದನ ಇದು ಇರೋದು. ಅದನ್ನೆಲ್ಲ ಇವರೇ ನಾನು ಹೇಳ್ತೇನೆ, ಕೋರ್ಟ್ ಬೇಲ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಶುಡ್ ಬಿ ಸ್ಟ್ರಾಂಗೆಸ್ಟ್ ಪಾಯಿಂಟ್. ನೀವು ಸುಮ್ಮನೆ ಏನು ಸಿಕ್ಲಿಲ್ಲ ಅಂದ್ರೆ ಅವರು ಸಿಕ್ಲಿಲ್ಲ ಅಂತ ರಿಜೆಕ್ಟ್ ಆಗಾಯ್ತು. ಮತ್ತೆ ಸಿಕ್ಲಿಲ್ಲ ಅಂದ್ರೆ ವೆರಿ ಫಸ್ಟ್ ಡೇ ಶಿಕ್ಷೆ ಆಗಿಲ್ವಲ್ಲ ಚಂದ್ರಶೇಖರ್ ಅವರೇ? ಶಿಕ್ಷೆ ಯಾವಾಗ ಆಗುತ್ತೆ? ಓಕೆ, ಶಿಕ್ಷೆ ಯಾವಾಗ? ಫಸ್ಟ್ ಬೇಲ್ ವಿಚಾರಣೆ ನಡೆಯೋದು. ಬೇಲ್ ವಿಚಾರಣೆ ಒಳಗಡೆ ನೀನ್ ಮೇಲ್ನೋಟಕ್ಕೆ ತಪ್ಪಿತಸ್ಥ ಅಂದ್ರೆ ಮಾತ್ರನೇ ಅವರು ಬೇಲ್ ರಿಜೆಕ್ಟ್ ಮಾಡೋದು. 14 ಸರಿ ಒಬ್ಬ ವ್ಯಕ್ತಿ ಬೇಲ್ ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಪ್ರೈಮಾ ಫೇಸಿ ಈಸ್ ದ ಕಲ್ಪ್ರಿಟ್. ಪ್ರೈಮಾ ಫೇಸಿ ಅದು ಡಿಸೈಡ್ ಆಗೋದು ಯಾವಾಗ? ಎಲ್ಲ ಅದರ ಇವರು ಇರ್ತಾರೆ, ಡಿಫೆನ್ಸ್ ಲಾಯರ್, ಹೌದು, ಎಲ್ಲ ಕೊಟ್ಟಾಗ ಎಲ್ಲ ಮುಗಿದ್ಮೇಲೆ ತೀರ್ಪು ಕೊಡೋವರೆಗೂ ಈ ಪ್ರೊಸೆಸ್ ನಡೀತಾನೆ ಇರ್ತದೆ. ಸೊ ಒನ್ ಡೇ ಇವತ್ತು ನಿಮ್ಗೆಲ್ಲ ತಗೊಂಡೋಗಿ ನಾನು ಇಡಿ ಕೇಸಲ್ಲಿ ನಾವು ಜೈಲ್ಗೆ ಹಾಕಿದ್ರೆ ಇನ್ನು 24 ಗಂಟೆ ಒಳಗಡೆ ನೀವು ಆಚೆ ಇರ್ತೀರಿ. ಬೇಲ್ ಕೊಟ್ಬಿಡುತ್ತೆ, ಯಾಕಂದ್ರೆ ಪ್ರೂಫ್ ಇಲ್ಲ ನಿಮ್ಮ ಮೇಲೆ ಏನು ಅಂತೇಳಿ. ನಿಮ್ಮ ಮೇಲೆ ಬೇಲ್ ರಿಜೆಕ್ಟ್ ಆಯ್ತು ಅಂತ ಹೇಳಿದ್ರೆ ಪ್ರೈಮಾ ಫೇಸಿ ಸೊ ಕೋರ್ಟ್ಗೆ ಏನೋ ಕಾಣ್ತಿದೆ ಅಂತೇಳಿ. ಸೊ ಲೋಯರ್ ಕೋರ್ಟ್, ಸುಪ್ರೀಂ ಕೋರ್ಟ್ ವ್ಯವಸ್ಥೆ ವಿಚಾರದಲ್ಲೇನೆ ಏನೋ ಬೇಲ್ ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ನಾನು ಈ ತರ ಕೇಳ್ತಿರೋದು. ನಿಮಗೆ ಬೇಲ್ ಸಿಗುವುದು ಸಿಗದೇ ಇರುವುದು ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ದಾನೆ ಮಾಡಿಲ್ಲ ಎನ್ನುವುದಕ್ಕೆ ಮಾನದಂಡ ಆಗಲ್ಲ. ಮಾನದಂಡ ಅಲ್ಲ, ಕೋರ್ಟ್ನ ಅಬ್ಸರ್ವೇಷನ್ ಏನು? ಬೇಲ್ ನಿಮ್ಗೆ ರಿಜೆಕ್ಟ್ ಮಾಡ್ತಿದ್ರೆ ಕೋರ್ಟ್ನ ಅಬ್ಸರ್ವೇಷನ್ ಏನು? ತುಂಬಾ ನಿರಪರಾಧಿನ ಯಾಕೆ ಇಟ್ಕೊಳ್ತೀರಿ ಕೋರ್ಟ್? ಯಾಕೆ ಜೈಲು ಇಟ್ಕೊಳ್ಳುತ್ತೆ? ಹಾಗಾದ್ರೆ ನಾವು ನ್ಯಾಯಾಂಗವನ್ನ ನೇರವಾಗಿ ನಾವು ಹೊಣೆ ಮಾಡ್ಬೇಕಾಗುತ್ತೆ ಇದ್ರೊಳಗಡೆಗೆ. ನೀವು ಹೇಳೋ ಪ್ರಕಾರ ಹೋದ್ರೆ ನೀವು ನೆಕ್ಸ್ಟ್ ಇವಾಗ ಮುಂದೆ ಅಂತ ಹೇಳಿದ್ರೆ, ಹಾಗಾಗಿ ಶಿಕ್ಷೆ ಬೇರೆ, ನ್ಯಾಯಾಂಗ ಬಂಧನ ಬೇರೆ. ಚಂದ್ರಶೇಖರ್ ಅವರೇ, ಬೇಲ್ ಸಿಗೋವರೆಗೂ ಆ ಮನುಷ್ಯನ ಜೈಲಿಗೆ ಹಾಕಿರಲ್ಲ, ಅದೊಂದು ನ್ಯಾಯಾಂಗ ಬಂಧನ. ಜುಡಿಷಿಯಲ್ ಕಸ್ಟಡಿಲಿ ಆ ಮನುಷ್ಯ ಇರ್ತಾನೆ. ಏನಾಗುತ್ತೆ, ಜುಡಿಷಿಯಲ್ ಕಸ್ಟಡಿನೇ ಶಿಕ್ಷೆ ಅಲ್ಲ, ಸಜಾಬಂದಿ ಅಲ್ಲ. ಅವರು ಸಜಾಬಂದಿ ಆಗಿರಲ್ಲ, ಅಲ್ಲಿ ವಿಚಾರಣಾಧೀನ ಕೈದಿಯಾಗಿ ಅಷ್ಟೇ ಇರ್ಲಿಕ್ಕೆ ಸಾಧ್ಯ. ಇಲ್ಲೇನು ಪ್ರಶ್ನೆ ಬರ್ತದೆ, ಎಲ್ಲರೂ ಕೇಳೋದು ಇಷ್ಟೇನೆ, ಇವರಿಗೆ ಬೇಕಾದಾಗ ತನಿಖೆಯನ್ನು ಚುರುಕು ಮಾಡ್ತಾರೆ, ಬೇಕಾದ ಪಾರ್ಟಿ ಮೇಲೆ ತನಿಖೆಯನ್ನು ಸ್ಪೀಡ್ ಮಾಡ್ತಾರೆ, ಬೇಡದಿದ್ದಾಗ ಅವ್ರನ್ನ ಸ್ಟ್ಯಾಂಡ್ ಸ್ಟಿಲ್ ಮಾಡಿಟ್ಬಿಟ್ಟಿರ್ತಾರೆ. ಕಳ್ತನನೇ ಮಾಡಿದ್ರೆ ಯಾಕ್ರಿ ಹೆದರ್ಬೇಕು? ಕರೆಕ್ಟ್, ಓಕೆ. ನೀನು ಏನು ಕಳ್ತನ ತುಂಬಾ ಸಾಚನಪ್ಪ, ನೀನು ಯಾಕೆ ಹೆದರ್ಕಂತೀಯ? ಯಾಕೆ ಹೆದರ್ಕಂತೀಯ? 87 ಕೋಟಿ ಹಗರಣ ರಾಜಕೀಯ ಲಾಭ ಪಡ್ಕೋತಾರೆ ಅಂತ ಪೊಲಿಟಿಕಲ್ ಗೈನ್ಸ್ ಇರುತ್ತೆ ಅವ್ರಿಗೆ. ಗಾಳಿಲಿ ಗುಂಡು ಅಲ್ಲ ಹೇಳಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಇದೆ, ಇವ್ರ ಪರವಾಗಿ ಎಷ್ಟೋ ಕೇಸ್ಗಳು ಬಂದಿದೆ, ನೀವು ಅಲ್ಲೇ ಹೋಗಿ ಚಾಲೆಂಜ್ ಮಾಡಲ್ಲ. ನಾನು ಹೇಳ್ತಿರೋದನ್ನೇ, ಈ ಕೇಸ್ ಒಳಗಡೆ ವಾಲ್ಮೀಕಿ ಕೇಸ್ ಒಳಗಡೆ 187 ಕೋಟಿ ಎಲ್ಲ ಬರೀ 87 ಕೋಟಿ ಅಂತೇಳಿ ಆನ್ ದ ಫ್ಲೋರ್ ಆಫ್ ಚೀಫ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ಹಾಗಾದ್ರೆ 87 ಕೋಟಿ ಯಾರಿಂದ ಆಗಿದ್ದು? ಇವಾಗ ನನ್ನ ಸ್ನೇಹಿತರ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸಿ ಅಂತ ಅಧಿಕಾರಿಗಳು ಕೊಟ್ಟೆ ಕೊಡುತ್ತೆ. ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಇವ್ರು ಹೇಳುದು ಹಗರಣವೇ ಆಗಿಲ್ಲ, ಕೇವಲ ಅಧಿಕಾರ ಲೆವೆಲ್ ಅಂದ್ರೆ ಹಿಂದುಳಿದ ವರ್ಗದ ಜನ ಯಾರ್ಯಾರು ಇಲ್ಲಿ ಟಿವಿ ನೋಡ್ತಾ ಇದ್ರೆ ಅವರೆಲ್ಲರೂ ಚೆನ್ನಾಗಿ ಯೋಚನೆ ಮಾಡಬೇಕು. ಹಾಗಾದ್ರೆ ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ರೆ ನಾಗೇಂದ್ರ ಯಾಕ್ರಿ ತಗೊಂಡ್ರಿ ರಾಜೀನಾಮೆ ಅವ್ರದ್ದು? ಯಾಕೆ ತಗೊಂಡ್ರಿ ನೀವು? ತಪ್ಪಿತಸ್ಥ ಅಲ್ಲ ಮೇಲೆ ಯಾಕೆ ತಗೊಂಡ್ರಿ? ನಿಮ್ಮ ಮೇಲೆಲ್ಲ ಆರೋಪ ಬಂದಿದೆ, ನೀವು ಕೊಟ್ಟಿಲ್ಲ, ಅವರೊಬ್ಬರನ್ನ ಬಲಿಪಶು ಮಾಡಿದ್ರಿ. ಯಾಕೆ ಬಲಿಪಶು ಮಾಡಿದ್ರಿ? ಇರ್ಬೋದು, ಇವತ್ತುವರೆಗೂ ವಾಪಸ್ ತಗೊಂಡಿಲ್ಲ ಅವ್ರನ್ನ. ಯಾವ ಕಾರಣಕ್ಕೋಸ್ಕರ? ಮತ್ತೆ ಹೇಗೆ ಒಪ್ಕೊಂಡ್ರು 87 ಕೋಟಿ ಅನ್ಯಾಯ ಆಗಿದೆ ಅಂತೇಳಿ? 87 ಕೋಟಿ ಎಲ್ಲಾಯ್ತು? ಒಂದು ಸರ್ಕಾರ ಅಂತ ಇದ್ದಾಗ, ಅದಕ್ಕೊಂದು ಹೆಡ್ ಮಾಸ್ಟರ್ ಅಂತ ಇದ್ದಾಗ, ಸರ್ಕಾರ ಚಾಲ್ತಿಲಿ ಇರಬೇಕಾದ್ರೆ BBMP ಅಧಿಕಾರಿಗಳದೇ ಆಳ್ವಿಕೆ ನಡೀತಾ ಇದೆಯಪ್ಪ, ಜನಪ್ರತಿನಿಧಿ ಇಲ್ಲ, ಎಲೆಕ್ಷನ್ ಮಾಡಿಲ್ಲ,
BJP ವಿರುದ್ಧಗೂ ಮಾಡೋಕ್ಕೆ ಬಿಡಲಿಲ್ಲ. ಈಗ ಈ ಸರ್ಕಾರನೂ ಏನೋ ಮಾಡಿಬಿಡ್ತಾರೆ ಅಂತ ಇದ್ರು, ಇವರು ಏನು ಮಾಡಿಲ್ಲ ಎಲೆಕ್ಷನ್ನ. ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಕೇಳಿದ್ರೆ ಮೀಸಲಾತಿ ಅಂತಾರೆ, ಇನ್ನೊಂದ್ಸಲ ವರ್ಗೀಕರಣ ಅಂತಾರೆ, ಡಿವೈಡ್ ಮಾಡಿಬಿಡ್ತೀವಿ, 5 ಮಾಡ್ತೀವಿ, BBMP 6 ಮಾಡ್ತೀವಿ, ಇದೆಲ್ಲ ಕೇಳಿಬಿಟ್ವಿ ನಾವು. ನಮ್ಮ ಪಾಯಿಂಟ್ ಇರೋದಲ್ಲಿ ಅಧಿಕಾರಿಗಳು ಮಾಡಿರೋದು ಅಂತ ಹಾಕುವಲ್ಲಿಗೆ ಒಂದು ಸರ್ಕಾರದ ರೋಲ್ ಮುಗಿದು ಹೋಗ್ಬಿಡುತ್ತಾ? ನೋಡಿ, ಇವಾಗ ಸರ್ಕಾರ ಯಾರ್ದಪ್ಪ ಅಂತ ಕೇಳ್ತಾರೆ, ಹೆಡ್ ಮಾಸ್ಟರ್ ಯಾರು ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಾವು ನುಣುಚ್ಕೊಂಡು ಹೋಗ್ತಾ ಇರಲಿಲ್ಲ. ಯಾವ ಕೇಸಲ್ಲಾದರೂ ನಾವು ರೆಸ್ಪಾನ್ಸಿಬಿಲಿಟಿ ನಾವು ಬೇರೆಯವ್ರ ಮೇಲೆ ಹಾಕ್ಬಿಟ್ಟು ನಾವು ನಿಂತಿರಲಿಲ್ಲ. ಬಟ್ ಇದು ನಡೆದಿರುವುದು ಅಧಿಕಾರಿಗಳ ಮಟ್ಟದಲ್ಲಿ. ನಮ್ಮ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ CIDನೂ ಹೇಳಿದ್ದಾರೆ. ED ಅವರು 10 ತಿಂಗಳಾಯ್ತು ಇಲ್ಲಿವರೆಗೂ. ರಾಜ್ಯದಲ್ಲಿ ಚುನಾವಣೆ ಇತ್ತೋ ಆ ರಾಜ್ಯಕ್ಕೆ ಈ ರಾಜ್ಯದ ಅಧಿಕಾರಿಗಳು ಅಲ್ಲಿಗೆ ಅಧಿಕಾರಿ ಟು ಅಧಿಕಾರಿ ಇಂಥ ವ್ಯವಹಾರ ಮಾಡ್ಕೊಂಡ್ಬಿಟ್ರಾ? ಚುನಾವಣಾ ವೆಚ್ಚಗಳಿಗೆ ಅಧಿಕಾರಿಗಳು ಕಾಸು ಸಪ್ಲೈ ಮಾಡೋಂಥದ್ದು ಏನಿರುತ್ತೆ ಅಂತ ಇಲ್ಲಿ ಬಂದಿದೆ. ಚುನಾವಣಾ ವಿಷಯ ನಿಮಗೂ ಗೊತ್ತಿಲ್ದಿರದೇನಲ್ಲ, ಅದು ನಿಜ ಅಲ್ವಾ? ಯಾವ ರಾಜ್ಯ ಚುನಾವಣೆ ಐತೆ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಿಲ್ಲ ಇಲ್ಲಿಂದ ಹಣ ಅಂತ. ನೋಡಿ, 10 ತಿಂಗಳಾಯ್ತು ಇಲ್ಲಿವರೆಗೂ ಕೂಡ ED ಅವರು ಒಂದು ಇನ್ಫರೆನ್ಸಸ್ ನಾಗೇಂದ್ರ ಅವ್ರ ಮೇಲೆ ಕೊಡಕ್ಕಾಗಿಲ್ಲ. ಓಕೆ, ಅವರ ಇಂಥ ರೋಲ್ ಇದೆ ಅವ್ರದ್ದು ಅಂತ 10 ತಿಂಗಳಾಯ್ತು ಒಂದು ಇನ್ಫರೆನ್ಸ್ ಕೊಡಕ್ಕಾಗಿಲ್ಲ. ಇಲ್ಲ ಇದು ಕೋರ್ಟ್ಗೊಂದು ಸಬ್ಮಿಟ್ ಮಾಡಿಲ್ಲ. ಹೌದು, ನಾಗೇಂದ್ರ ಅವ್ರು ಮಾಡಿದ್ದಾರೆ. ಮಾಡಿದ್ದಿದ್ರೆ ಅವ್ರನ್ನ ಇದು ED ಅವರು ಒಂದು ಅಪ್ಲಿಕೇಶನ್ ಹಾಕ್ಬೇಕಿತ್ತು ಬೇರೆ ಕ್ಯಾನ್ಸಲ್ ಮಾಡಕ್ಕೆ. ದಟ್ ಶೋಸ್ ದೇರ್ ವೆಂಡೇಟಾ ಪಾಲಿಟಿಕ್ಸ್ ಅಗೇನ್ಸ್ಟ್ ಕಾಂಗ್ರೆಸ್, ಎಸ್ಪೆಷಲಿ ಅಪೋಸಿಷನ್ ಲೀಡರ್ಸ್ ಮೇಲೆ ವೆಂಡೇಟಾ ಪಾಲಿಟಿಕ್ಸ್ ಮಾಡ್ತಾರೆ. ಈ 10 ತಿಂಗಳಾಗಿದೆ. 10 ತಿಂಗಳಾದ್ರೂ ಒಂದು ನಯಾ ಪೈಸದ ಪ್ರೂಫು ನಾಗೇಂದ್ರ ಅವ್ರ ಕಡೆ ಬೊಟ್ಟು ಮಾಡಿಲ್ಲ. ಹಾಗಾಗಿ ನಾಗೇಂದ್ರ ಅವ್ರು ಹಗರಣ ಮಾಡಿಲ್ಲ. CID ಅವ್ರು ಏನು ಹೇಳಿದ್ದಾರೆ, ಇದು ಅಧಿಕಾರಿಗಳ ಮಟ್ಟದಲ್ಲಿ ಆಗಿದ್ದಾರೆ, ಅಧಿಕಾರಿಗಳಿಗೆ ಏನಪ್ಪ ಒಂದು ಶಿಕ್ಷೆ ಆಗಬೇಕು ಅನ್ನೋದೊಂದು ನಮ್ಮ ವಾದನೂ ಕೂಡ. ಇಲ್ಲಿ ED ಅವರು ವಿಚ್ಚಂಟ್ ಮಾಡ್ಕೊಂಡು ಕೂತಿದ್ದಾರೆ. ಚಂದ್ರಶೇಖರ್ ಅವರ, ಈಗ ಏನಾಗುತ್ತೆ ಈ ನಾಗೇಂದ್ರ ಅವ್ರ ಮೇಲೆ ದಾಳಿಗಳಾದಾಗ ಅವ್ರನ್ನ ಒಳಗಡೆ ಕಳಿಸಿದಾಗೆಲ್ಲ ಒಂದು ಜೋರ ಚರ್ಚೆ ನಡೀತು. ವಿಶೇಷವಾಗಿ BJP ಕಡೆಯಿಂದ ವಕ್ತಾರಗಳು ಮಾತಾಡಿದ್ರು, ಅಲ್ಲಿದ್ದಂಥ ಪ್ರತಿಪಕ್ಷದವರು ಎಲ್ಲರೂ ಕೂಡ ಜೋರಾಗಿ ಮಾತಾಡ್ತಾ ಇದ್ರು. ವಿಷಯ ಏನು ಅಂದರೆ, ಇದನ್ನು ತೆಲಂಗಾಣ ಎಲೆಕ್ಷನ್ ಬಳಸ್ಬಿಟ್ಟಿದ್ದಾರೆ, ಆಂಧ್ರ ಎಲೆಕ್ಷನ್ ಬಳಸ್ಬಿಟ್ಟಿದ್ದಾರೆ, ಅಲ್ಲಿ ಹಣ ಹೋಗ್ಬಿಟ್ಟಿದೆ ನೋಡಿ, ಇವ್ರು ಚುನಾವಣೆಗೆ ಹಣನ ಬಳಸ್ಕೊಳ್ತಾ ಇದ್ದಾರೆ. ಗುತ್ತಿಗೆದಾರರ ವಿಚಾರ ಬಂದಾಗಲೂ BJP ಇದೇ ಮಾತು ಹೇಳಿದ್ದು. ಇಲ್ಲಿ ಪಾಯಿಂಟ್ ಏನು ಮತ್ತು ಇಲ್ಲಿ ನೋಡಿ, ಈಗ ಒಬ್ಬರು ಲ್ಯಾಂಬೋರ್ಗಿನಿ ಉರುಸ್ ಕಾರ್ ತೊಗೋತಾರೆ, ಇನ್ನೊಬ್ಬರು ಯಾವುದೋ ಬೆನ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಅಧಿಕಾರಿಗಳ ವಲಯ ಅಂತ ಬಂದಾಗ ಈ ಹಣ ತಗೊಂಡು ಅವನವನ ಐಷಾರಾಮಿಗೆ ಅದನ್ನು ಬಳಸಿರೋದಕ್ಕೆ ನಮ್ಮ ಬಳಿ ಉದಾಹರಣೆ ಇದ್ದು, ಕಾರ್ಗಳನ್ನು ವಾಪಸ್ ಕೊಟ್ಟು ಅದನ್ನು ಇಡೀ ಹಣ ವಾಪಸ್ ತೊಗೊಂಡಿದೆ ಅನ್ನೋದು ಬಿಟ್ಟರೆ, ಇಂಥ ಚುನಾವಣೆ, ಇಂಥ ಕ್ಯಾಂಡಿಡೇಟು, ಇಂಥ ವ್ಯಕ್ತಿ ಅವನಿಗೆ ಇಷ್ಟು ಹಣ ಕೊಟ್ಟಿದ್ದ, ಇಂಥ ಡೇಟಲ್ಲಿ ಇಂಥ ಟೈಮಲ್ಲಿ ಇಂಥ ಕಾರಲ್ಲೋ ಇಂಥ ಬೈಕಲ್ಲೋ TTಲೋ ಯಾವುದೋ ಗಾಡೀಲಿ ಅಲ್ಲಿ ಹೋಗಿತ್ತು, ಇದೇನು ಬರಲೇ ಇಲ್ವಲ್ಲ ಇಲ್ಲಿವರೆಗೂ? ನೀವು ಹೇಳಿದ ಪ್ರಕಾರ ನೀವುಗಳು ಹೇಳಿದ್ದು ಮಾತು ಎಲೆಕ್ಷನ್ ಬಳಸ್ಬಿಟ್ಟಿದ್ದಾರೆ ಅಂತ. ಒಳ್ಳೆ ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡಕ್ಕೆ ಬಿಡಿ. ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇದೇನೇ ಬಂದಿರತಕ್ಕಂಥದ್ದು. ಇವತ್ತು ED ರೈಡ್ ಆಗಿದೆಯಲ್ಲ, ಯಾವ ಡೈರಿ ಇದ್ರೊಳಗಡೆಗೆ ವಿಜಯ್ ಕುಮಾರು ಯಾವ ತಾಲೂಕಿಗೆ, ಯಾವ ಮಂಡಲಕ್ಕೆ, ಯಾವ MLA ಕಾನ್ಸ್ಟಿಟ್ಯೂನ್ಸಿಲಿ, ಯಾವ ಬೂತಿಗೆ ಎಷ್ಟು ಹಣ ಕೊಟ್ಟಿದ್ದು ಬರ್ತಿದ್ದು, ಅದರದ್ದೇ ತನಿಖೆ ಆಗಿ ರೈಡ್ ಆಗ್ತಿರ್ತಕ್ಕಂಥದ್ದು. ಯಾವ ನೀವು ಕಾರ್ ತಗೊಂಡಿದ್ದು, ಲ್ಯಾಂಬೋರ್ಗಿನಿ ತಗೊಂಡಿದ್ದು, ಅದು ಒನ್ ಪಾರ್ಟ್ ಆಫ್ ದಿಸ್ ಥಿಂಗು. ಕಡಿಮೆ ಎಲ್ಲರೇ ಆಗಿರೋದು 187 ಕೋಟಿ ದಲಿತರ ದುಡ್ಡು ಹೋಗಿರೋದು. 187 ಕೋಟಿ ಇದೆಲ್ಲವನ್ನು ಒಂದು ಚಿನ್ನ ತಗೊಂಡಿದ್ದು, ಹೆಣದ ಅಂಗಡಿಗೆ ಹೋಗಿದ್ದು, ಲ್ಯಾಂಬೋರ್ಗಿನಿ ಒಂದು ಪಾರ್ಟ್ ಆದ್ರೆ ಎಲೆಕ್ಷನ್ಗೆ ಹೋಗಿದ್ದು ಯಾವ ರೀತಿ ಈ ತರದಲ್ಲಿ. ಜೊತೆಗೆ ಕೇವಲ ತೆಲಂಗಾಣ ಎಲೆಕ್ಷನ್ ಒಂದಲ್ಲ, ನಾನು ಹೇಳ್ತಿರೋದು ಯಾರು ತಗೊಂಡ್ರು, ರಿಸೀವ್ ಮಾಡಿದ್ರು, ಬೂತ್ ಅವ್ರು ಯಾರು, ಏಜೆಂಟ್ ಯಾರು, ಅದನ್ನೇ ರೈಡ್ ಆಗಿರೋದು. ಇವತ್ತು ಅವ್ರ ಅಧಿಕಾರಿಗಳು ಒಂದು ಪಾರ್ಟ್ ಆದ್ರೆ ಬಳ್ಳಾರಿಗೆ ಬಂದಿದ್ದೀರಲ್ಲ ಅಂತ ತೆಲಂಗಾಣ ಅಂತ ಹೇಳಿ ಎರಡು ಹೋಗಿತ್ತು. ಒಂದು ತೆಲಂಗಾಣಗೂ ಹೋಗಿತ್ತು, ಇನ್ನೊಂದು ಲೋಕಸಭಾ ಎಲೆಕ್ಷನ್ಗೂ ಹೋಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಹೋಯ್ತು, ಎಲ್ಲೆಲ್ಲಿ ಹೋಯ್ತು, ಯಾವ್ಯಾವ MLA ಹತ್ರಕ್ಕೆ ಹೋಯ್ತು, ಯಾವ್ಯಾವ ಬೂತಿಗೆ ಹೋಯ್ತು ಅಂತೇಳಿ ಅಕ್ಷರನು ಹಿಡಿದಿದ್ದಕ್ಕೇನೆ ಇವತ್ತು ಬಂದು ರೈಡ್ ಆಗಿರ್ತಕ್ಕಂಥದ್ದು. ಯಾರ್ಯಾರ ಮೇಲೆ ಬರ್ದಿದ್ರಲ್ಲ ಅವ್ರದೇ ಕಾನ್ಸ್ಟಿಟ್ಯೂನ್ಸಿಗಳು ರೈಡ್ ಆಗಿದ್ದು. ಯಾರ ಕಾನ್ಸ್ಟಿಟ್ಯೂನ್ಸಿ ಕಂಪ್ಲಿ ರೈಡ್ ಆಗಿದೆ, ಇದು ಸಂಡೂರು ರೈಡ್ ಆಗಿದೆ, ಕುಡ್ಲಿಗಿ ರೈಡ್ ಆಗಿದೆ. ಯಾವ್ಯಾವುದಕ್ಕೆ ವಿತ್ ಎವಿಡೆನ್ಸ್ ಅವರಿಗೆ ಬಂದ್ಕೊಂಡಿದ್ರಲ್ಲ ಅವೇನೇ ರೈಡ್ ಆಗಿರ್ತಕ್ಕಂಥದ್ದು 100% ಅವೇನೇನೆ. ಸೊ ಇವಾಗ ನಾನು ಹೇಳ್ತಾ ಇರೋದು ಅದೇನೇನೆ, ಇಲ್ಲಿ ನೋಡ್ರಿ, ಈಗ ನಾಗೇಂದ್ರ ಮಂತ್ರಿ ಆಗಿದ್ದು ಯಾವಾಗ, ವಿಧಾನಸಭಾ ಎಲೆಕ್ಷನ್ ನಡೆದಿದ್ದು ಯಾವಾಗ, MP ಎಲೆಕ್ಷನ್ ನಡೆದಿದ್ದು ಯಾವಾಗ? ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಈ ಮನುಷ್ಯ ಮಂತ್ರಿ ಆಗಿರಬೇಕು. ಇಲ್ಲಿ ಆಮೇಲೆ ಬಂದಿರೋದು ಯಾವ್ದು ಎಲೆಕ್ಷನ್ನು? ತುಕಾರಾಮ್ ಎಲೆಕ್ಷನ್, ಅಂದರೆ MP ಎಲೆಕ್ಷನ್. ತುಕಾರಾಮ್ ಒಬ್ಬರಲ್ಲಿ ಸಂಸದರು. ನಾಗೇಂದ್ರ ಹಾಗಾದರೆ ವಾಲ್ಮೀಕಿ ನೇಮಕ್ಕೆ ಏನಾದರೂ ಆಗೋಕ್ಕೆ ಮುಂಚೆನೇ
ಮುಂಚೆನೇ ಬಳ್ಳಾರಿಯಲ್ಲಿ ನೀನು ಯಾರಪ್ಪ ನಾರಾ ಭರತ್ ರೆಡ್ಡಿ ನೀನು ಶಾಸಕ ಆಗು, ಗಣೇಶ್ ನೀನು ಶಾಸಕ ಆಗು, NT ಶ್ರೀನಿವಾಸು ನೀನು ಶಾಸಕ ಆಗು ಅಂತ ಹೇಳಿ ಹಣ ಹೆಂಗ್ರಿ ಸಪ್ಲೈ ಮಾಡ್ತಾರೆ? ಶಾಸಕರು ಕೇಳ್ತಾ ಇರೋದು ನಾನು ಈಗ. ಸರ್ ಯಾವಾಗ ಇವ್ರು ಶಾಸಕ ಆಗಿ MP ಚುನಾವಣೆ ಯಾವಾಗ ಬಂದಿದ್ದು? ಆಯ್ತು ಹೇಳಿ, MP ಚುನಾವಣೆ 1 ವರ್ಷ ಆಯ್ತು. ಹೌದು, MP ಶಾಸಕರು ಯಾಕೆ ಈಗ ನೀವು ಹೇಳ್ತಾ ಇರೋದು ಶಾಸಕರ ಎಲೆಕ್ಷನ್ ಆಗ್ಬಿಟ್ಟಿತ್ತು ಅಂತ ಹೇಳ್ತಾ ಇದ್ರೆ ಶಾಸಕರ ಚುನಾವಣೆ ಅಲ್ಲ ಸರ್, ಲೋಕಸಭಾ ಚುನಾವಣೆ MP ಅದ್ರಲ್ಲಿ ತುಕಾರಾಮ್ ಇರೋದು ಒಬ್ಬರೇ ಇರೋದಲ್ಲಿ. ಸರ್ MP ಚುನಾವಣೆಯಲ್ಲಿ ಆ MP ಚುನಾವಣೆಗೆ ಪ್ರತಿ ತಾಲೂಕಿಗೆ ದುಡ್ಡು ಆಯ್ತಲ್ಲ, ಅದನ್ನೇ ಅಲ್ಲ ಇವ್ರನ್ನ ಯಾಕೆ ಎಲ್ಲ ಎಲ್ಲ ತಾಲೂಕು ಕೊಟ್ಬಿಟ್ರು ಅಂತ. ಈ MP ಚುನಾವಣೆಯಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಆ ಕಾನ್ಸ್ಟಿಟ್ಯೂನ್ಸಿಗೆ ದುಡ್ಡು ಹೋಗಿರ್ತಕ್ಕಂಥದ್ದು ಇದು. MP ಚುನಾವಣೆಗೆ ಇವ್ರಿಗೆ ಯಾವ ಶ್ರೀನಿವಾಸ್ ಅವಾಗ ಅವರು MLA ಆಗಿದ್ರು, ಬರೀ 3 ಕೋಟಿ ಹೋಗಿದೆ ಅವ್ರಿಗೆ. ಕಂಪ್ಲಿಗೆ ಎಷ್ಟು ಹೋಯ್ತು? ಭರತ್ ನರತ್ರೆಡ್ಡಿದು ಬಳ್ಳಾರಿ ನಗರಕ್ಕೆ ಎಷ್ಟು ಹೋಯ್ತು? ಗ್ರಾಮಾಂತರಕ್ಕೆ ಇದು MP ಚುನಾವಣೆಯಲ್ಲಿ ಹೋಗಿರತಕ್ಕಂಥದ್ದು. MP ಚುನಾವಣೆಗೆ ತಾಲೂಕುವಾರು ಕೊಟ್ಟಿರ್ತಕ್ಕಂಥ ಹಣ, ಅದು ಕೊಟ್ಟಿರ್ತಕ್ಕಂಥದ್ದು ಈವನ್ ಬೂತ್ ಲೆವೆಲ್ ಕೊಟ್ಟಿರ್ತಕ್ಕಂಥ ಹಣ ಅದೇ ರೈಡ್ ಆಗ್ತಾ ಇರ್ತಕ್ಕಂಥದ್ದು. ಮೊದಲನೇದು. ಎರಡನೇದು, ಹಣ ಸಿಕ್ತು ನಿಮಗೆ, ನಿಮ್ ಪ್ರಕಾರ ಹಣ ಸಿಕ್ಕಿದೆ? ಹೌದು, 100% ಸಿಕ್ಕಿದೆ. ಎಲ್ಲಿ ಇವ್ರ ಹತ್ರ ಸಿಕ್ಕಿದೆ ಹಣ? ನಿಮಗೆ ಹಣ ಸಿಕ್ಕಿಲ್ಲ ಸರ್, ಹಣ ಹಂಚಿಕೊಂಡಿದ್ದಾರೆ, ಎಲ್ಲೆಲ್ಲಿಂದ ಡಾಕ್ಯುಮೆಂಟ್ಗಳು ಸಿಕ್ಕಿದೆ. ಮೊದಲನೇದು. ಎರಡನೇದು, ಇವ್ರು ನಾಗೇಂದ್ರ ಪಾತ್ರನೆಲ್ಲ ಅಂತ ಹೇಳಿದ್ರಲ್ಲ ಸರ್, ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆತ್ಮಹತ್ಯೆ ಲೆಟರ್ ಏನಿತ್ತು? ಸಾಯ್ತಕ್ಕಂಥ ಒಬ್ಬ ಮನುಷ್ಯ ಜೀವ ಬಿಡ್ತಾ ಇದ್ದಾನೆ, ಅವ್ನು ಸುಳ್ಳು ಬರೀತಾನ? ಯಾಕೆ ನಾವು ಆತ್ಮಹತ್ಯೆನ ಲೆಟರ್ಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಹೈಯೆಸ್ಟ್ ಎವಿಡೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೇಳಿ? ಯಾಕೆಂತೇಳಿ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಯಾರು ಸುಳ್ಳು ಹೇಳಕ್ ಹೋಗಲ್ಲ. ಏನಂತ ಹೇಳಿದ ಅವನು, ಮಂತ್ರಿಗಳ ಆದೇಶದಿಂದನೇ ಆಗೋಗಿದ್ದು ಅಂತ ಹೇಳಿ. ಇಷ್ಟು ಶುರುವಾಗಿದ್ದು ಆ ಚಂದ್ರಶೇಖರ್ ಆತ್ಮಹತ್ಯೆದಲ್ಲಿ ಆ ಮನುಷ್ಯ ಬರೆದಿದ್ದಾನೆ ಮಂತ್ರಿಗಳದಾಗಿದೆ ಅಂತೇಳಿ, ಅದಾಗಿದೆ ಅಂತೇಳಿ ಇವರು ಸಿದ್ದರಾಮಯ್ಯವರು ಒಪ್ಕೊಂಡು ಅವರು ರಾಜೀನಾಮೆ ತಗೊಂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಎಂತ ಮಾತಾಡಿದ್ರು ಗೊತ್ತಾ? ಇವತ್ತು ಏನಾದ್ರು ಅದರೊಳಗಡೆ ಕಾನೂನಿನ ವ್ಯಾಪ್ತಿಯಲ್ಲಿ ನಡೀತಾ ಇರೋದ್ರಿಂದ ನಾವು ಅದಕ್ಕೆ ಅಡ್ಡಿಪಡಿಸೋದಿಲ್ಲ TDK ತನಿಖೆಗೆ ಅಂತೇಳಿ ಸಿದ್ದರಾಮಯ್ಯ ಅಡ್ಡಿಪಡಿಸಲ್ಲ ಅಂತ ಹೇಳ್ತಾರೆ. ಇವ್ರು ಯಾರೋ ವಕ್ತಾರರು ಬಂದ್ಬಿಟ್ಟು ಮಾಡೋದೇ ತಪ್ಪು ಅಂತ ಹೇಳ್ತಾರೆ. ಏನ್ರಿ ಕಾಂಗ್ರೆಸ್ನ ದುರವ್ಯವಸ್ಥೆ ಇದು? ಓಕೆ ಫೈನ್.